ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇಸ್ಲಾಂನಲ್ಲಿ ಮತ್ತೊಂದು ಧರ್ಮದವ್ರನ್ನ ಸಹೋದರರಿಂದ ನೋಡುವಂತದ್ದು ಆ ಧರ್ಮದಲ್ಲೇ ಇಲ್ಲ. ಇವತ್ತೇನಾಗಬೇಕಾಗ್ತದೆ ದೇಶ, ಇದೇ ದೇಶದ ಅನ್ನ ತಿಂತಾರೆ, ಇದೇ ದೇಶದ ನೀರು ಕುಡಿತಾರೆ, ಪಾಕಿಸ್ತಾನ ಪರ ಘೋಷಣೆ ಮಾಡ್ತಾರೆ. ಹೌದಲ್ಲ? ಇವತ್ತು ವಿಧಾನಸಭೆಯಲ್ಲಿ ಏನಾಯ್ತು? ತಾವು ಒಂದು ರಾಜ್ಯಸಭಾ ಚುನಾವಣೆ ಅದೇನು ಪಾಕಿಸ್ತಾನಿಗೆ ಸಂಬಂಧ? ಪಾಕಿಸ್ತಾನ ಘೋಷಣೆ. ದುರ್ದೈವ ಅಂದರೆ ಈ ರಾಜ್ಯದ ಮುಖ್ಯಮಂತ್ರಿ ನನಗೆ ಸರಿಯಾಗಿ ಕೇಳಿಸಲಿಲ್ಲ, ಸರ್ಕಾರ ಒತ್ತರಾಗ್ತಾ ಇತ್ತು. ಕಡೆಗೆ FSI ರಿಪೋರ್ಟ್ ಬಂತು, ಅದು ಹೇಳ್ತು ಇಲ್ಲ ಇವು ಪಾಕಿಸ್ತಾನ ಜಿಂದಾಬಾದ್ ಅಂತ ನಿಜ ಅಂತ ಮಾತಾಡಿದಾಗ ಒಬ್ಬರು ಬಾಯಿ ಮಾಡ್ತಾರೆ. ಒಂದು ವೇಳೆ ನಾವು ತಿಳ್ಕೊರಿ, ನೀವು ದೇಶನಾಗ 52 ಪಕ್ಷಗಳು ಮುಸ್ಲಿಮರ ಏಜೆಂಟ್ನಾಗ ಕೆಲಸ ಮಾಡ್ತಾರೆ. ಅದು ಹಿಂದೂಗಳ ಪರವಾಗಿ ಗಟ್ಟಿಯಾಗಿರುವಂಥ ಒಂದೇ ಒಂದು ಪಕ್ಷ, ಅದು ಭಾರತೀಯ ಜನತಾ ಪಾರ್ಟಿ. BJP ಒಂದು ಇರಲಿಲ್ಲ ಅಂದ್ರೆ ಎಲ್ಲ ಕಡೆ ಪಾಕಿಸ್ತಾನ ಮಾಡಿಬಿಡ್ತದೆ. ಹೋಗಿ ಪಾಕಿಸ್ತಾನ ಭಾಳ ಪಾಕಿಸ್ತಾನ ಬೇಕಾಗಿತ್ತು. ಈ ದೇಶದಾಗಿರ್ಬೇಕಾದ್ರೆ ನಮ್ಮ ದೇಶದ ಸಂವಿಧಾನ ಐತಿ, ಆ ಸಂವಿಧಾನ ಪ್ರಕಾರ ಇರಲೇಬೇಕು. ನಿಮಗಿರುವಂಥ ಮೀಸಲಾತಿ ನಾವು ತೆಗೆದು ಹಾಕ್ತೀವಿ, ಅದನ್ನು SC STಗಳಿಗೆ ಮತ್ತೆ ಪುನರ್ ಹಂಚಿಕೊಡ್ತೀವಿ. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಧರ್ಮ ಆಧಾರಿತ ಯಾವುದೇ ಮೀಸಲಾತಿ ಕೊಡಕ್ಕೆ ಬರೋದಿಲ್ಲ. ಕರ್ನಾಟಕದಲ್ಲಿ ನಮ್ಮ ಹಿಂದುಳಿದ ಏನಿರುವಂಥದ್ದನ್ನ ಮೀಸಲಾತಿ ತೆಗೆದು 4% ಅವ್ರಿಗೆ ಕೊಟ್ಟಾರೆ. ನಾನು ಹೇಳಿದ್ರು ಪ್ರಧಾನಮಂತ್ರಿಗಳು, ನಾವು ಮುಂದಿನ ದಿವಸದಲ್ಲಿ ಸಂವಿಧಾನದಲ್ಲಿ ಏನು ಅವಕಾಶ ಇದೆ, ಅಂಬೇಡ್ಕರ್ ಅವರು ಬರೆದ ಸಂವಿಧಾನದಲ್ಲಿ ಧರ್ಮಾಧಾರಿತ ಮೀಸಲಾತಿಯನ್ನು ನಾವು ತೆಗೆದು ಹಾಕ್ತೀವಿ ಅನ್ನೋದನ್ನ ಭಾಳ ಸ್ಪಷ್ಟವಾಗಿ ಇಟ್ಕೊಂಡ್ರೆ, ಇವತ್ತು ಲೋಕಸಭೆ ಹೋದ ಮೇಲೆ ಕಾಂಗ್ರೆಸ್ ಸರ್ಕಾರೇ ಗ್ಯಾರಂಟಿ ಇಲ್ಲ. ಅವರವರು ಹೊರಗಾಡ್ತಾರೆ, ಎರಡು ಇಬ್ಬರು ಕೂಡಿ ಹಂಗೆ ಮಗನ ಪ್ರತಿ ನಶಿರ್ತಾರೆ. ಈ ಮಗನ ಹೆಂಗೆ ಮುಗಿಸ್ಲಿ, ಈ ಮಗನ ನಾನು ಮುಖ್ಯಮಂತ್ರಿ ಆಗಿರುವಂತ ಶಿವಕುಮಾರ್ ಈ ಮಗ ಹೆಂಗೆ ಮುಖ್ಯಮಂತ್ರಿ ಆಗ್ತಾರೆ, ನಮ್ಮ ಸಿದ್ದರಾಮಯ್ಯ ಅದು ಇಬ್ಬರು ಕೂಡಿ ಆಗಿರ್ತಾರೆ. ಅವರು ಹೇಳ್ತಾರ ಈ ಲೋಕಸಭೆ ಮುಗಿದ ಮೇಲೆ 15 ದಿವಸ ನಾನು ಕರ್ನಾಟಕ ಮುಖ್ಯಮಂತ್ರಿ ಆಗ್ತದೆ DK ಶಿವಕುಮಾರ್. ಅವ್ರು ಸಿದ್ದರಾಮಯ್ಯ ಹೇಳ್ತಾರ, ನೀ ಏನು ಲಗ ಹೊಡೆದು ಹೊಡಿ ಮಗನೇ ನಾವು ಮಾಡಿ ಹೋಗಲ್ಲ, ವಿಧಾನಸಭೆ ವಿಸರ್ಜನೆ ಮಾಡ್ತಿರ್ತಾರೆ, ನಿನ್ನ ಮುಖ್ಯಮಂತ್ರಿ ಮಾಡೋದಿಲ್ಲ. ಈ ರೀತಿ ಅವರವರಿಗೆ ಕಚ್ಚಾಟ, ಅವ್ರಿಗೇನು ಬರೀ ಕರೆಂಟ್ ಹೇಳ್ತಾರೆ. ನಮ್ಮ ಪ್ರಧಾನಮಂತ್ರಿಗಳು ಬಂದು ನಾಮಿನೇಷನ್ ಮಾಡಿದ್ರು, ವಾರಣಾಸಿ 14 ವರ್ಷ ಗುಜರಾತದ ಮುಖ್ಯಮಂತ್ರಿ, ಭಾರತದ 10 ವರ್ಷ ಪ್ರಧಾನಮಂತ್ರಿ. ಎಷ್ಟವರ ಆಸ್ತಿ 2,30,00,000. ಮಾನ್ಯ DK ಸುರೇಶ್ 2023 ವಿಧಾನಸಭೆಯಲ್ಲಿ DK ಶಿವಕುಮಾರ್ ಇಬ್ಬರದ್ದು ಆಸ್ತಿ ಟೋಟಲ್ ಮಾಡಿದ್ರೆ ಆನ್ ಅಕೌಂಟ್ ಎಷ್ಟು ಗೊತ್ತಾ? 2,000 ಕೋಟಿ ರೂಪಾಯಿ. ಈ DK ಶಿವಕುಮಾರ್ ಎಲ್ಲಿದ್ದ? ಬೆಂಗಳೂರಿನಾಗ ಒಂದು ದೊಡ್ಡ ರೋಡ್ ರಾಮಚಂದ್ರ ಕೋಟಲ್ ಅಂತ ಐತಿ. ಅವನ ಕಡೆ ಚಾ ತಂದುಕೊಟ್ಟು ಸಿಗರೇಟ್ ತಂದುಕೊಟ್ಟು 30 ವರ್ಷದಿಂದ ಬ್ಲೂ ಫಿಲ್ಮ್ ತೋರ್ಕೊಂಡು ತಡೆಯಾಡ್ತಿದ್ದ. ಈ ಮನುಷ್ಯ ಇವತ್ತು ಎಷ್ಟು ಮಾಡಿ ಎಷ್ಟು ರೊಕ್ಕದ್ದು 2,000 ಕೋಟಿ. ಆಮೇಲೆ ಇದು ಏನೋ 10 ಪಟ್ಟು ಹಿಡಿಯೋದು 20,000 ಕೋಟಿ ರೂಪಾಯಿ ಒಬ್ಬ ಕೋಟೋಲಂತ ಶಿಕ್ಷಣ ಬರಬೇಕೈತಿ. 24 ವರ್ಷ ಸಂವಿಧಾನದ ಹುದ್ದೆಯಲ್ಲಿರುವಂಥ ನಮ್ಮ ಪ್ರಧಾನಮಂತ್ರಿಗಳಲ್ಲಿ 2 ಕೋಟಿ ಮುಂದ ನ್ಯಾಯ ಮಟ್ಟ ನೆನಪೈತಿಲ್ಲ. ಮೊನ್ನೆ ಆಗಿತ್ತು ಯಾರಿಗೂ ಒಳಗೊಬ್ಬ ದಲಿತನ ಪಾಪ ರೊಟ್ಟಿ ಬೆಳಗ್ಗೆ ಹೋದ್ರೆ ಮನೆಗೆ ಹೋಗ್ಕೊಡು, ಅವನು ಪ್ರಯಾಸ ಮಲ್ಲಪಲ್ಲ ಕಲಾಪ ಹಿಂಗೆ ಮಾಡ್ತಾನೆ ಅಂದ್ರೆ ಹೋಗ್ತಾರೆ ಹಿಂಗೆ ಹೆಣ್ಮಕ್ಳನ್ನ
ಇದು ಕ್ಯಾಂಪಸ್ ಎಲ್ಲಿ ಸುರಕ್ಷಿತ ಭಾರತ ಕರ್ನಾಟಕ ಈ ಕಾಂಗ್ರೆಸ್ ಬಂದ ಮ್ಯಾಗ ಹಿಂದೂಸ್ತಾನದಲ್ಲಿ ಪಾಕಿಸ್ತಾನ ಕಂಡ ಬೆಳಗಾವಿ ಪಾಕಿಸ್ತಾನ ಕಂಡ ಸೃಷ್ಟಿ ಒಳಗ ಹನುಮಾನ್ ಚಾಲೀಸ ತನ್ನ ಅಂಗಡಿಯಾಗ ಹೇಳಿದ್ರ ನಾಲ್ಕು ಬಂದು ಅವನಿಗೆ ಹಾಕಿ ಕೊಡೋದು ರಾಮನ ದಿವಸ ಜೈ ಶ್ರೀರಾಮ ಮಂದಿರಕ್ಕೆ ಕಾರಣವಿರುವಂಥ ಹುಡುಗರು ಹೊರಗೆ ತೆಗೆದು ಕಣಕ್ಕೆ ಹೊಡೆದು ಅಲ್ಲ ಒಬ್ಬ ಅನ್ಬೇಕು ಪಾಕಿಸ್ತಾನದ ಹೊರಗು ಅನ್ನ ಕೊಡಬೇಕು ಹೇಳಿ ಇವತ್ತು ಹೇಳುವಷ್ಟು ಧೈರ್ಯ ಈ ಕರ್ನಾಟಕ ಅಂದ್ರೆ ಇದು ಕರ್ನಾಟಕದಲ್ಲಿರುವಂಥದ್ದು ಜಾತ್ಯತೀತ ಸರ್ಕಾರ ಅಲ್ಲ, ಇದು ಸಾಮರ ಸರ್ಕಾರ. ಸಾಬರು ಹೋಗ್ಬೇಕಾಗ ಸಾಬರ್ದು ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಕಾಂಗ್ರೆಸ್ ಅಂತಾರೆ, ಬಿಜೆಪಿ ಬಂದರೆ ಸಂವಿಧಾನ ಬದಲಾವಣೆ ಮಾಡ್ತಾರೆ. ನಾವು ಹೇಳಿದ್ದಾರೆ ಪ್ರಧಾನಮಂತ್ರಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನವನ್ನ ಯಾವುದೇ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಸರ್ಕಾರ ತೆಗೆಯುವುದಿಲ್ಲ, ಬದಲಾವಣೆ ಮಾಡೋದಿಲ್ಲ ಅಂತ ಮಾತನಾಡಿದ್ದಾರೆ. ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಎಷ್ಟು ಅಪಮಾನ ಮಾಡಿದ್ದಾರೆ ಕಾಂಗ್ರೆಸ್ನವರು. ಅವರಿಗೆ ಭಾರತ ರತ್ನ ಕೊಟ್ಟವರು ಯಾರು? ಬಿ ಶೆಟ್ಟಿ ಸರ್ಕಾರ ಇದ್ದಾಗ, ವಾಜಪೇಯಿ ಆಂದೋಲನ ಮಂತ್ರಿ ಇದ್ದಾಗ ಈ ದೇಶದ ಸಂವಿಧಾನ ಬಂದಂಥ ಬಾಬಾ ಸಾಹೇಬರಿಗೆ ಭಾರತ ರತ್ನ ಸಿಕ್ತು. ಆದರೆ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ತಗೊಂಡ್ಬಿಟ್ರೆ ಭಾರತ ರತ್ನ ಯಾರು ಕೊಟ್ಟಿಲ್ಲ, ಯಾರು ಕೆತ್ತಿಲ್ಲ, ಯಾರು ಶಿಫಾರಸು ಮಾಡಿಲ್ಲ. ತಾವೇ ಒಳಗೆ ಹಾಕೊಂಡ್ಬಿಟ್ರೆ ನಾನು ಭಾರತ ರತ್ನ ತಾನೇ ಚಪ್ಪಾಳೆ ಹೊಡ್ಕೊಂಡ್ಬಿಟ್ಟಿಲ್ಲ. ಇಂತಹ ಕುಟುಂಬ ಇದು. ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ದಿಲ್ಲಿಯಲ್ಲಿ ಅವ್ರ ಕೊನೆ ಉಸಿರುಗಳಿದ್ರು, ಅವರಿಗೆ ಅಂತ್ಯಕ್ರಿಯೆ ಮಾಡಲಿಕ್ಕೆ ಒಂದು ಎಕರೆ ಜಮೀನು ಕೊಟ್ಟಿಲ್ಲ. ಇದೇ ನೀರು ರಾಜೀವ್ ಗಾಂಧಿ, ಅಲ್ಲಿಂದ ನಮ್ಮ ಇಂದಿರಾ ಗಾಂಧಿ 100 ಎಕರೆ ಅವರು ಅವರ ಸಮಾಧಿಗಳಿಗಾಗಿ ಜಾಗ. ಸಂವಿಧಾನ ಬಂದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಕೊನೆಯ ಉಸಿರುಗಳನ್ನಾಗ ಜಾಗ ಕೊಡಲಿಲ್ಲ. ಅಷ್ಟೇ ಅಲ್ಲ, ಅವ್ರ ಪಾರ್ಥಿವ ಶರೀರ ಮುಂಬೈಗೆ ತರಲಿಕ್ಕೆ ವಿಮಾನದ ಸಹಿತ ಸರ್ಕಾರ ಅನುಕೂಲ ಮಾಡಲಿಲ್ಲ. ಅದೇ ಬಾಬಾ ಸಾಹೇಬ್ ಕಾರ್ ಇತ್ತು, ಮಾರಿ 5,000 ಕಾರ್ ಮಾರಿ ಅದನ್ನು ಇಂಡಿಯನ್ ಏರ್ಲೈನ್ಸ್ ತುಂಬಿ ಅವರ ಪಾರ್ಥಿವ ಶರೀರ ಮುಂಬೈದಾಗ ಬಂದು ಒಂದು ಚೌಪಾಟಿ ಒಳಗೆ ಅವರ ಅಂತ್ಯಕ್ರಿಯೆ ಮಾಡಿದ್ರು. ಇವತ್ತು ಹೇಳ್ತಾರೆ ಸಂವಿಧಾನ ಬಗ್ಗೆ ಮಾತಾಡ್ತಾರೆ. ಇಂಥ ಒಂದು ಕಾಂಗ್ರೆಸ್ ಇಟ್ಟು ಅಪಮಾನ ಇವತ್ತು ಅಂಬೇಡ್ಕರ್ ಮಾಡಿ. ಅಂಬೇಡ್ಕರ್ ಅವರು ಮಾತು ಹೇಳಿದ್ರು ಆ ಸಮುದಾಯದವರಿಗೆ, ಯಾವ ಕಾಲಕ್ಕೂ ಕಾಂಗ್ರೆಸ್ ನಂಬೇಡುತ್ತೆ. ದುರ್ದೈವ ಖರ್ಗೆ ಹಿರಿಯರೆಲ್ಲ ಕಾಂಗ್ರೆಸ್ ನಾಯಕರಾಗಿ ಪಕ್ಷದ ಪ್ರಧಾನಮಂತ್ರಿಗಳಿಗೆ ಯಾವ ರೀತಿ ಮಾತನಾಡಬೇಕು ಅನ್ನುವಂಥ ಕನಿಷ್ಠ ಬುದ್ಧಿ ಇಲ್ಲದಂಥ ಕಾಂಗ್ರೆಸ್ಸಿನ ನಾಯಕರು ಕರ್ನಾಟಕದಲ್ಲಿ ಅಂಥ ಬುದ್ಧಿಗೇಡಿ ನಾಯಕರೇ ಭಾಳ ಇದ್ದಾರೆ. ತೋರಿಸೋರೆಲ್ಲ ಭಾಳ ಸ್ಕಾಲರ್ ಇದ್ದಾರೆ, ಭಾಳ ಅಧ್ಯಯನ ಮಾಡಿದ್ದಾರೆ, ಭಾಳ ತಿಳ್ಕೊಂಡಿದ್ದವರ ನಾಟಕ ಮಾಡ್ತಾರೆ. ಆದರೆ ಒಳಗೆಲ್ಲ ವಿಷ ತುಂಬಿರೋಂಥ ನಾಯಕ. ಇವತ್ತು ಡಿ ಕೆ ಶಿವಕುಮಾರ್ ಅಂತವರು ಮಾತಾಡ್ತಾರೆ ಪ್ರಧಾನಮಂತ್ರಿಗಳ ಬಗ್ಗೆ. ಏನು ನೈತಿಕತೆ ಇದೆ? ಇವರೆಲ್ಲ TRS ಮೇಕೆದಾಟು ಹೋರಾಟಕ್ಕೆ ಹೋಗಿಲ್ಲ, ಕೇಳ್ತಾರೆ. ಅಲ್ಲಿಗೆ ಬೇರೆ ಮ್ಯಾಗ ಹಾಕಿದ್ರು BP ಹಚ್ಚಿದೆ, ಶುಗರ್ ಹಚ್ಚಿದೆ. ಇವರೆಲ್ಲ ಜೈಲಿನಾಗ ಎಲ್ಲರೂ ಹೆಚ್ಚು ಕಡಿಮೆ ಕಾಂಗ್ರೆಸ್ ನಾಯಕರು ಬೇರೆ ಮ್ಯಾಗಿದ್ದಾರೆ. ಸೋನಿಯಾ ಗಾಂಧಿ ಬೇರು, ರಾಹುಲ್ ಗಾಂಧಿ ಬೇರು, ಡಿ ಕೆ ಶಿವಕುಮಾರ್ ಬೇರು, ಅವ್ರ್ಯಾರು ನಮ್ಮ ವಾಟ್ರಾ ಪ್ರಿಯಾಂಕಾ ಗಂಡ ರಾಬರ್ಟ್ ವಾಟ್ರಾ ಬೇರು. ಇವರೆಲ್ಲ ನರೇಂದ್ರ ಮೋದಿ ಅವ್ರ ಬಗ್ಗೆ ಮಾತಾಡ್ತಾರೆ. 10 ವರ್ಷ ಏನ್ ಮಾಡ್ಯಾರ ನರೇಂದ್ರ ಮೋದಿ ಅಂತ ಚಂಬು ತಗೊಂಡು ಪತ್ರಿಕಾಗೋಷ್ಠಿಯಲ್ಲಿ ಚಂಬು ಇಟ್ಟಿರ್ತಾರೆ. ಅದರ ಅರ್ಥ ಏನಪ್ಪ ಅಂದ್ರೆ, 3ನೇ ಬಾರಿಗೆ ನಮ್ಮ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಅವರು ಏನಾರ ಆದ್ರೆ ಕಾಂಗ್ರೆಸ್ನವ್ರಿಗೆ ಚಂಬು ಬಗ್ಗೆ ಅದಕ್ಕೆ ಅಂಜಿಕೆದಿಂದ ಚಂಬು ತಗೊಂಡು ಹೇಳಕತ್ತಾರ. ಹಳ್ಳ್ಯಾಗ ಚಂಬು ತಗೊಂಡು ಎಲ್ಲಿ ಹೋಗ್ತಿದ್ರು?
ಕಡೆ ಹೋಗೋ